ಹ್ಯಾಪಿ ಮದರ್ಸ್ ಡೇ. ಚಲೋ ನಾನು ಕನ್ನಡಿಗ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ಕಾರ. ನಾವು ಹೋಗ್ತಿದ್ದೇವೆ ಏನಂದರೆ ಸ್ಪೆಷಲ್ ಏನಂದರೆ ಇವತ್ತು ಮದರ್ಸ್ ಡೇ ಅಲ್ಲ. ಸೊ ಹಾಗಾಗಿ ಸ್ಪೆಷಲಾಗಿ ಏನಂದರೆ ಮಮ್ಮಿಗೆ ಸೊ ನಾವು ಒಂದು ಸರ್ಪ್ರೈಸ್ ಕೊಡ್ತಿದ್ದೇವೆ. ಸೊ ಏನಂದರೆ ಒಂದು ಸರ್ಪ್ರೈಸ್ ಅಷ್ಟು ದೊಡ್ಡದೇನಿಲ್ಲ, ಸ್ಮಾಲ್ ಸರ್ಪ್ರೈಸು. ಯಾಕಂದರೆ ಇಡೀ ದಿನ ಅವರು ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸೊ ಹಾಗಾಗಿ ಅವರು ಒಂದು ಒಳ್ಳೆ ಪಾರ್ಟಿ ಕೊಡು ಅಂತ ಹೇಳಿ ನಾವು ಹೋಗ್ತಿದ್ದೇವೆ. ಸೊ ಹೋಟೆಲ್ ನಾರಾಯಣ ಅಂತೇಳಿ. ಸೊ ಹೋಟೆಲ್ ನಾರಾಯಣಗಂತ ಬಂದಿರೋದು ನಾವು ಏನಂದರೆ ಸ್ಪೆಷಲ್ ಒಂದು ಬಿರಿಯಾನಿ ತಿನ್ಕೊಂಡು ಹೋಗೋ ಅಂಥೇಳಿ. ಸೊ ಹೇಗಿದ್ರೆ ಮದರ್ಸ್ ಡೇ ಅಲ್ಲ, ಸೊ ಹಾಗಾಗಿ ಈಗ ಮನೆಗೆ ಹೋಗಿ ಅಮ್ಮ ಅಡುಗೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಆಗೋದು ಬೇಡ ಅಂತ ಹೇಳಿ ಸೊ ಅಮ್ಮನಿಗೆ ಇವತ್ತು ಒಂದು ಟ್ರೀಟ್ ಕೊಡ್ಲಿಕ್ಕೆ ಅಂತ ಕರ್ಕೊಂಡು ಬಂದಿದ್ದೇವೆ. ಸೊ ಎಲ್ಲ ತಾಯಂದ್ರಿಗೆ ಹ್ಯಾಪಿ ಮದರ್ಸ್ ಡೇ. ಇಂಥ ಟ್ಯಾಲೆಂಟೆಡ್ ಇದು ಸ್ಪೆಷಲ್ ಏನಂದರೆ ನಮ್ಗೆ ಆರ್ಡರ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಆರ್ಡರ್ ಮಾಡೋದಂದರೆ ಆಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಅಮ್ಮನೇ ಕೇಳಿದ್ವಿ, ನಿಮ್ಗೆ ಇವತ್ತು ಏನು ತಿನ್ನಲಿಕ್ಕೆ ನಿಮಗೆ ಇಷ್ಟ ಉಂಟಂತೇಳಿ. ಅವ್ರು ಹೇಳಿದರು ಸೊ ನನಗೆ ಬಿರಿಯಾನಿ ಬೇಕಂತ ಹೇಳಿದ್ರು. ಸೊ ನಾವೇನು ಮಾಡಿದ್ವಿ, ಅವರಿಗೆ ಸ್ಪೆಷಲಾಗಿ ಬಿರಿಯಾನಿ, ಸೊ ಅವ್ರಿಗೆ ಜೊತೆ ಸಹ ನಮಗೂ ಸಹ ಬಿರಿಯಾನಿ. ಸೊ ಅದ ನಂತರ ನಾವೇನು ಮಾಡಿದ್ವಿ, ಬಿರಿಯಾನಿ ಎಲ್ಲ ಆರ್ಡ್ರ್ ಮಾಡಿದ್ದು. ಅದಕ್ಕಿಂತ ಮುಂಚೆನೇ ಒಂದು ಸೂಪ್ ಆರ್ಡ್ರ್ ಮಾಡಿದ್ವಿ ನಾವು. ಸೊ ಸೂಪ್ ಬರೋ ಟೈಮ್ ಆಯ್ತು ಇವಾಗ. ಯಾಕೆಂದರೆ ನಮಗೆ ಫಸ್ಟ್ ಒಂದು ಸ್ವಲ್ಪ ಸೂಪ್ ಕುಡಿದ್ರೆ ಒಂದು ಖುಷಿ ಆಗ್ತದೆ. ಅದ ನಂತರ ಬಿರಿಯಾನಿ ತಿನ್ನಲಿಕ್ಕೆ ಇನ್ನೊಂದು ಕ್ರೇಜ್ ಬೇರೆ. ಸೊ ಹಾಗಾಗಿ ಸೂಪ್ ಆರ್ಡ್ರ್ ಮಾಡಿದ್ದೇವೆ, ಸೂಪ್ ಬರ್ತದೆ. ಸೊ ಅದು ಮಿಡಲಲ್ಲಿ ನಾನೇನು ಮಾಡ್ತಿದ್ದೇನೆ ಅಂದರೆ ಬ್ಲಾಗ್ ಮಾಡ್ತಿದ್ದೇನೆ. ಸೊ ಎಲ್ಲರೂ ಅವ್ರದ್ದೆಲ್ಲ ವಿಡಿಯೋ ಎಲ್ಲ ಕ್ಯಾಪ್ಚರ್ ಎಲ್ಲ ಮಾಡಿ ಸೊ ಹಂಚ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದು ಪಾರ್ಟಿ ಕೊಡೋದೇನೆಂದರೆ ಸೊ ಮದರ್ಸ್ ಡೇ ಅಲ್ಲ. ಸೊ ಅವರೇನಂದರೆ ಎಲ್ಲಿ ಹೊರಗಡೆ ಹೋಗೋದೆಲ್ಲ ಕಡಿಮೆ ಅಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೇನೆ, ಸೊ ಅವರನ್ನು ಹೋಟ್ಲಿಗೆ ಕರ್ಕೊಂಡೋಗಿ ಒಂದು ಒಳ್ಳೆ ಫುಡ್ಡನ್ನು ಕೊಡಿಸಿ ಸೊ ಅವ್ರಿಗೊಂದು ಖುಷಿ ಆಗ್ತದೆ ಇವತ್ತು. ಸೊ ಹಾಗಾಗಿ ಒಳ್ಳೆ ಪಾರ್ಟಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇನೆ. ಸೊ ನನ್ನ ಕರ್ತವ್ಯ ಅದು ಮಾಡಲೇಬೇಕು. ಆಲ್ಮೋಸ್ಟ್ ಎಲ್ಲ ಮಕ್ಕಳದು ಅದರ ಇದ್ದಿದೆ, ಅದೇನು ದೊಡ್ಡ ವಿಷಯನಲ್ಲ. ಸೊ ಹಾಗಾಗಿ ನಾವೆಲ್ಲ ಗಮ್ಮತ್ತು ಮಾಡ್ತಿದ್ದೆ ಮಗು ಒಟ್ಟಿಗೆ ಸೇರಿ. ಸ್ವಲ್ಪ ನಮಗೆ ಗಮ್ಮತ್ತಾಗಿರೋದು ಮಗುವಿಂದ. ಸೊ ಮಗು ಇರೋದ್ರಿಂದ ಅದು ಗೊತ್ತಾಗ್ತಿರ್ಲಿಲ್ಲ ನಮಗೆ, ಸಿಕ್ಕಾಪಟ್ಟೆ ಗಮ್ಮತ್ತಾಗ್ತಿತ್ತು. ಅದ ನಂತರ ಫೈನಲಿ ನಮ್ಮದು ಸೂಪ್ ಬಂತು ಬ್ರೋ. ಸೂಪ್ ಓಕೆ ಬನ್ನಿ ಗಾಯ್ಸ್, ಸೂಪ್ ಟೇಸ್ಟ್ ಮಾಡುವ ಯಾವ ಥರಲ್ಲಿ ಇರುತ್ತೆ ಅಂತೇಳಿ. ನಿಮಗೆ ಸೂಪನ್ನು ನಾವು ನಿಮಗೆ ತೋರಿಸಿಕೊಡ್ತೇವೆ. ಯಾಕೆಂದರೆ ಸೂಪಲ್ಲಿ ತುಂಬ ವೆರೈಟಿ ಉಂಟು. ಚಿಕನ್ನು, ಮಟನ್ ಸೂಪು ಮತ್ತು ಕಾಲು ಸೂಪು, ಸುಮಾರು ಅವೇ ಎಕ್ಸೆಟ್ರಾ ಎಲ್ಲ ಉಂಟು. ಸೊ ನಾವು ತೊಗೊಂಡಿದ್ವಿ ಚಿಕನ್ ಸೂಪು. ಸೊ ಚೆನ್ನಾಗಿತ್ತು. ಚಿಕನ್ ಸೂಪ್ ಆರ್ಡ್ರ್ ಮಾಡಿದಾಗ ಅದು ಏನೈತೆ ಅಂದರೆ, ಈಗ ನಾನೆಲ್ಲ ಸರ್ವ್ ಮಾಡ್ತಿದ್ದೇನೆ, ಅವರಿಗೆಲ್ಲ ಕೊಡ್ತಿದ್ದೇನೆ. ಸೊ ಆಲ್ಮೋಸ್ಟ್ ಏನಂದರೆ ಸಿಕ್ಕಾಪಟ್ಟೆ ಸೊ ಫ್ಯಾಮ್ಲಿ ಜೊತೆ ಈ ಥರ ಬಂದು ಒಂದು ಸಲ ಸ್ಪೆಂಡ್ ಮಾಡಬೇಕು. ಯಾಕಂದರೆ ಸೊ ಯಾವಾಗಲೂ ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಜೀವನ ಮಾಡಿದರೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಮುಂಚೆ ಕಾಲ ಅದು ಹೋಯ್ತು, ಈಗ ಹೊಸ ನ್ಯೂ ಕಾಲದಲ್ಲಿ ನಾವು ಇರಬೇಕಾದಾಗ ಸೊ ಫ್ಯಾಮ್ಲಿ ಎಲ್ಲ ಸೇರಿ ನಾವು ಖುಷಿಯಿಂದ ನಾವು ಫನ್ ಮಾಡಬೇಕು, ಖುಷಿಯಿಂದ ನಾವು ಓಡಾಡಬೇಕು. ಯಾರ ಬಗ್ಗೆನ ಅದು ಇದು ತಲೆ ಕೆಡಿಸ್ಕೊಳ್ಬಾರ್ದು. ಸೊ ಓಕೆ, ನಮ್ಮ ಫ್ಯಾಮ್ಲಿಗೆಲ್ಲ ಸ್ವಲ್ಪ ಗಮನ ಕೊಡಬೇಕು, ಟೈಮ್ ಕೊಡಬೇಕು, ಫ್ಯಾಮ್ಲಿಗೆ ಗೌರವ ಕೊಡೋದು ಕಲಿಬೇಕು. ಆಗ ನಮ್ಮ ಫ್ಯಾಮ್ಲಿ ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿರುತ್ತೆ, ದೇವರು ಆಶೀರ್ವಾದ ಮಾಡ್ತಾನೆ. ಅದನ್ನು ಬಿಟ್ಟು ನಾವು ಬೇರೆ ಬೇರೆ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬಾರ್ದು, ಒಳ್ಳೆಯದಲ್ಲ. ಸೊ ಯಾರ ಟೈಮಲ್ಲಿ ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಇರೋಷ್ಟು ದಿನ ಲೈಫಲ್ಲಿ ಚೆನ್ನಾಗಿ ತಂದೆ ತಾಯಿನ ನೋಡ್ಕೊಳ್ಬೇಕು ಅನ್ನೋ ನನ್ನೊಂದು ಕಾನ್ಸೆಪ್ಟು. ಸೊ ನಿಮಗೆ ಯಾವ ಥರ ನೋಡ್ಕೊಳ್ಬೋದು ಅಂತೇಳಿ ನೀವೊಂದು ಕಮೆಂಟಲ್ಲಿ ತಿಳಿಸಿ ನನಗೆ. ಸೊ ಈ ಬ್ಲಾಗನ್ನು ಫಾಲೋ ಮಾಡೋದು ಮರಿಬೇಡಿ, ಫಾಲೋ ಮಾಡಿ. ಹಾಗೆ ನನ್ನ ಸೂಪನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ. ಸೊ ಸೂಪು ಓಕೆ, ಸೂಪು ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಅಷ್ಟೊಂದೇನಿಲ್ಲ, ಸೂಪ್ ಥರನೇ ಇರಿದೆ. ಬಟ್ ಅಡ್ಡಿಲ್ಲ, ತೊಂದರೆ ಇಲ್ಲ, ಕುಡಿಬೋದು ಸೂಪನ್ನು. ಚೆನ್ನಾಗಿತ್ತು. ಸೊ ಅದ ನಂತರ ನಮಗೇನಂದರೆ ಬೇರೆದೆಲ್ಲ ಸ್ವಲ್ಪ ತೊಗೊಂಡೆ, ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ಸ್ವಲ್ಪ ಇತ್ತು ಎಕ್ಸ್ಟ್ರಾ. ಸೊ ಅದನ್ನೆಲ್ಲ ತೊಗೊಂಡೆ. ಅವರೆಲ್ಲ ಆ ಕಡೆ ಎಲ್ಲ ಡಿಸ್ಕಸ್ ಮಾಡ್ತಿದ್ದೆ. ನಂದು ಬರೀ ವ್ಲಾಗಿಂಗ್, ನಮ್ಮದು ವೀಡಿಯೋ ಚಕ್ಕರಲ್ಲಿ ಇರ್ತೇವೆ. ಸೊ ಗಮ್ಮತ್ತು ಅದೇ ನನಗೆ. ಸೊ ನನಗೆ ತುಂಬ ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ವೀಡಿಯೋ ತೆಗಿತಾ ಇರಬೇಕು, ಯಾವ ಆ್ಯಂಗಲ್ಲು ಯಾವುದು ಪ್ರತಿಯೊಂದು ನಾನು ಅದರಲ್ಲಿ ಅಬ್ಸರ್ವೇಷನ್ ಮಾಡಬೇಕಾಗ್ತದೆ. ಸೊ ನಾನೊಂದು ಊಟ ಬರುವಾಗ ನಂದು ಫೋನಲ್ಲಿ ಕೈಯಲ್ಲೇ ಇರ್ತದೆ. ಯಾಕಂದರೆ ಮುಂಚೆ ಹಾಗೆ ಏನಂದರೆ ಸೀದಾ ಹೋಗಿ ಕೂತ್ಕೊಂಡು ಆರ್ಡ್ರ್ ಮಾಡಿದೆ ತಿಂತಾ ಇರೋದೆ. ಇವಾಗ ಹಾಗಲ್ಲ, ವೀಡಿಯೋ ತೆಗಿತಾ ಇರಬೇಕು. ಆ ಕಡೆ ಸೀನ್, ಈ ಕಡೆ ಸೀನ್, ಆ ಕ್ಯಾಪ್ಚರ್, ಈ ಕ್ಯಾಪ್ಚರ್ ಸುಮಾರು ಇರ್ತದೆ. ಸೊ ಅದ ನಂತರ ಬಿರಿಯಾನಿ ಬಂತು ನಮ್ಮದು. ಸೊ ಬಿರಿಯಾನಿದು ವೀಡಿಯೋ ತೋರಿಸ್ಲಿಕ್ಕಾಗಲಿಲ್ಲ, ಯಾಕಂದ್ರೆ ಹಸಿವಾಗಿದೆ. ಸೊ ಬಿರಿಯಾನಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೇವೆ ಊಟ ಮಾಡಲಿಕ್ಕೆ, ಸೊ ಡೈರೆಕ್ಟ್. ಸೊ ಹಾಗಾಗಿ ಬಿರಿಯಾನಿ ಸಹ ನಾನು ಟೇಸ್ಟ್ ಹೇಳ್ತೀನಿ. ವಾವ್, ಚೆನ್ನಾಗಿದೆ ಬಿರಿಯಾನಿ. ಓಕೆ, ತೊಂದರೆ ಇಲ್ಲ. ಬಿರಿಯಾನಿ ಟೈಪ್ ಉಂಟು, ಅಡ್ಡಿ ಇಲ್ಲ, ಅದೇನು ತೊಂದರೆ ಇಲ್ಲ. ಗ್ರೇವಿ ಮಸಾಲೆ ಎಲ್ಲ ಸ್ವಲ್ಪ ಒಳ್ಳೆ ಉಂಟು, ಚೆನ್ನಾಗಿದೆ. ಸೊ ಮಮ್ಮಿ ಸಹ ತಿಂತಿದ್ದಾರೆ. ಮಮ್ಮಿದು ನಗಡದು ನೋಡಿ ಖುಷಿಯಾಗಿದೆ ಮಮ್ಮಿಗೆ. ಯಾಕಂದರೆ ಅಮ್ಮನಿಗೆ ಅವರು ತುಂಬ ಕಡಿಮೆ ಹೋಟ್ಲದೆಲ್ಲ, ಸ್ವಲ್ಪ ಅವ್ರಿಗೆ ಆ್ಯಕ್ಚುಲಿ ಇಷ್ಟ ಆಗೋದಿಲ್ಲ ಹೋಟ್ಲದ ಫುಡ್ಡು. ಅದರ ನಂತರ ಅಮ್ಮ ಒಂದು ಸ್ಮೈಲ್ ನೋಡಿ ಹೇಗೆ ಉಂಟು, ಅವ್ರಿಗೆ ಖುಷಿ. ಇವತ್ತು ಮದರ್ಸ್ ಡೇ ಅಲ್ಲ, ಸೊ ಹಾಗಾಗಿ ಅವ್ರಿಗೊಂದು ಡ್ಯಾಡಿ ಸಹ ನೋಡಿ ಅವ್ರಿಗೂ ಸಹ ಖುಷಿ. ಸೊ ಎಲ್ಲ ಫನ್ ಮಾಡಬೇಕಾಗ್ತದೆ. ಫ್ಯಾಮ್ಲಿ ಅಂದಮೇಲೆ ಎಲ್ಲ ಬಿಡಬಾರ್ದು ಯಾರನ್ನು ಸಹ. ಸೊ ಯಾರಾಗಲಿ ಫನ್ನಲ್ಲಿ ಇರಬೇಕು, ಖುಷಿಯಿಂದ ಇರಬೇಕು, ಅಷ್ಟೇ ಜೀವನ, ಮತ್ತೇನಿಲ್ಲ. ಸೊ ಹಾಗಾಗಿ
ಚೆನ್ನಾಗಿದೆ ನಮ್ಮದೆಲ್ಲ ಪಾರ್ಟಿ ಎಲ್ಲ. ಸೊ ಅಣ್ಣಂದಿರೆಲ್ಲ ಬಂದಿದ್ದರು. ಸೊ ಅವರೊಟ್ಟಿಗೆಲ್ಲ ಸೇರಿ ಪಾರ್ಟಿ ಎಲ್ಲ ಮಾಡಿದ್ವಿ. ಸೊ ಅವರನ್ನು ಮತ್ತು ನಾವಷ್ಟೇ ಹೋಗೋದೇನಂತ ಹೇಳಿ ಅವರನ್ನು ಕರೆಸಿ, ಸೊ ಅವ್ರ ಜೊತೆ ಸಹ ನಾವು ಒಟ್ಟಿಗೆ ಹೋಗಿದ್ದು ಚೆನ್ನಾಗಿತ್ತು. ಅವರು ಸಹ ಖುಷಿಯಾದರು. ಸೊ ಪಾರ್ಟಿ ಇವಾಗ ಫಿನಿಶ್ ಆಯಿತು, ಇನ್ನು ಹೊರಟಿದ್ದೇನೆ. ಇದು ಎಂಟ್ರೆನ್ಸಲ್ಲಿ ನಮಗೆ ಅವ್ರಿಗೆ ಫಿಶ್ ಗಿಶ್ ಏನಾದರೂ ಬೇಕಾದರೆ ತೋರಿಸ್ಲಿಕ್ಕೆ. ಸೊ ಯಾವ ಥರ ಎಲ್ಲ ಫ್ರೈ ಬೇಕಂತೇಳಿ ಇದರಲ್ಲಿ ವ್ಲಾಗಲ್ಲಿ ಅವರು. ಸೊ ಅದ ನಂತರ ಇದು ನಾವು ಎಂಟ್ರೆನ್ಸ್. ಸೊ ನಾವು ಊಟ ಮಾಡಿ ಹೊರಗಡೆ ಬಂದು, ಸೊ ಅಮ್ಮ, ಮಮ್ಮಿ, ಡ್ಯಾಡಿ ಎಲ್ಲ ಅಣ್ಣಂದಿರೆಲ್ಲ ಬಂದರು. ಸೊ ಹೊರಗಡೆ ಬರುವಾಗ ನೋಡಿ, ಸೊ ಅವ್ರೇನು ಹೇಳ್ತಾರೆ ಕಮೆಂಟ್ ನೋಡಿ. ಸೊ ಮಗು ನೋಡಿ ಯಾವ ಥರ ಎಲ್ಲ ನೋಡ್ತಾರೆ. ಮಗುವಿಗೆ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹೊರಗಡೆ ಎಷ್ಟು ಬಿಸಿಲು ಉಂಟಂದರೆ ನಮ್ಮದು ಕಾರ್ ನೋಡಿದ್ರು ಅಲ್ಲಿ ನಿಲ್ಲಿಸಿದ್ದೇವೆ. ಈಗ ಕಾರ್ ಹತ್ರ ಹೋಗಬೇಕಂದ್ರೆ ಇಲ್ಲಿ ಆ್ಯಕ್ಚುಲಿ ಪಾರ್ಕಿಂಗ್ ಇಲ್ಲ. ಸೊ ಪಾರ್ಕಿಂಗ್ ಇರೋದು ಸ್ವಲ್ಪ ದೂರ, ಆಲ್ಮೋಸ್ಟ್ ಸ್ವಲ್ಪ ಆ ಕಡೆ ಬದಿಯಲ್ಲಿ ಉಂಟು. ಹಾಗಾಗಿ ಸ್ವಲ್ಪ ದೂರ ಆಗ್ತದೆ. ಸೊ ಹಾಗಾಗಿ ನಡ್ಕೊಂಡು ಹೋಗ್ತಿದ್ದೇವೆ. ಈಗ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಉಂಟು. ಸೊ ಅದೇ ರೂಟಲ್ಲಿ ಹೋಗುವಾಗ ನಮಗೇನೋ ಒಂದು ಖುಷಿ ಏನು ಅನಿಸ್ತು, ಒಂದು ಸಾರಿ ಆದರೂ ಹೋಟ್ಲಲ್ಲಿ ಫ್ಯಾಮಿಲಿ ಜೊತೆ ತಿನ್ನಬೇಕು, ಖುಷಿ ಇರುತ್ತೆ. ಜೀವನ ಇದೇ ಜೀವನ, ಹೇಗಂತೀರಾ? ಸೊ ಹೀಗೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫಾಲೋ ಮಾಡೋದು ಮರಿಬೇಡಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಚಲೋ ಗಾಡಿ ಬಂತು ನಮ್ಮದು. ಸೊ ಫನ್ ಮಾಡ್ತಿದ್ದೇವೆ. ಲೆಟ್ಸ್ ಗೋ. ಯಾವ ಥರದ್ದು ಇರುತ್ತೆ ನೋಡಿ. ಸಿ 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 ಚಲೋ 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 ಹೇಗಿತ್ತು ಅಂತ. ಇವಾಗ ಯಾರು ಕೊಟ್ಟರು ಟೇಷನ್ ನಮ್ಗೆ? ಹ್ಯಾಪಿ ಮದರ್ಸ್ ಡೇ. ಚಲೋ ಬಾಯ್ ಬಾಯ್. ಅದು ನನಗೆ ಒಂದು ಹೇಳಿ, ಸೈಜ್ 30 ಬಾಯ್. ಇವತ್ತು ಅದೇ ಬುಕ್ ಮಾಡಿದ್ದಾರೆ ಏನೋ. ಎಲ್ಲ ತಾಯಂದ್ರಿಗೆ ಹ್ಯಾಪಿ ಮದರ್ಸ್ ಡೇ. ಸೊ ಈ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಟಾಟಾ ಬಾಯ್ ಬಾಯ್.